ಪಪ್ಪ ಹೇಳಿದ್ದು ನಿಜ ಅನ್ನಿಸ್ತಿದೆ. ನನಗೆ ಅವ್ರ ಮಾತಿನ ಮೇಲೆ ನಂಬಿಕೆ ಇದೆ. ಅಷ್ಟು ಸುಲಭವಾಗಿ ನಂಬೋಕ್ಕಾಗಲ್ಲ ಅಭಿ. ಇಷ್ಟು ದಿನ ಬೇಡದೇ ಇರೋ ಮಗಳು ಈಗ ಬೇಕು ಅಂದರೆ ಏನರ್ಥ? ಯಾಕಾಗಬಾರ್ದು? ಯಾವತ್ತೋ ಒಂದಿನ ತಪ್ಪು ಮಾಡಿ ಅದು ಎಷ್ಟೋ ವರ್ಷಗಳಾದಮೇಲೆ ತಪ್ಪು ಅಂತ ಗೊತ್ತಾದರೆ ಆ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಅವಕಾಶನೇ ಇಲ್ವಾ? ತಪ್ಪನ್ನ ತಿದ್ಕೋತೀವಿ ಅಂದರೂ ಪ್ರಪಂಚ ಅದನ್ನು ನಂಬದೆ ಹೋದರೆ ಏನು ಮಾಡೋದು? ನಿನ್ನ ಮಾತು ನಿಜ. ನಿಮ್ಮ ತಂದೆ ಹೇಳಿದ್ದೆಲ್ಲ ನಿಜ ಆಗಿ ನಾವು ನಂಬದೇ ಇದ್ದರೆ ಅದರಿಂದ ಅನ್ಯಾಯ ಆಗೋದು ನಿಮ್ಮ ತಂದೆ ತಾಯಿಗೆ ಮಾತ್ರ ಅಲ್ಲ, ಪೂರ್ಣಿಗೂ ಕೂಡ. ಇಷ್ಟು ವರ್ಷ ತಂದೆ ತಾಯಿಯಿಂದ ದೂರ ಇರೋ ಮಗುಗೆ ಈಗ ಪ್ರೀತಿ ಸಿಗತ್ತೆ ಅನ್ನುವಾಗ ನಾವದನ್ನು ನಂಬದೇ ಇದ್ರೆ ತುಂಬ ದೊಡ್ಡ ತಪ್ಪಾಗತ್ತೆ. ಅದು ಅಲ್ಲದೆ ನನಗೆ ಜನಾರ್ದನ್ ಅವ್ರು ಹೇಳಿದ ಮಾತಿಗಿಂತ ವನಜಾ ಅವ್ರು ಹೇಳಿದ ಮಾತು ಮೇಲೆ ನಂಬಿಕೆ ಇದೆ. ಏಕೆಂದರೆ ನಾನು ಆಚಾರ್ಯರ ಮನೆಗೆ ಹೋದಾಗ ವನಜಾ ಅವ್ರ ಮುಖದಲ್ಲಿದ್ದ ದುಃಖ, ಭಯ, ಆತಂಕ ಎಲ್ಲ ನೋಡಿ ನನಗೆ ಗೊತ್ತಾಗಿತ್ತು. ಜನಾರ್ದನ್ ಅವರು ಮೊದಲು ಅದೇ ಆಚಾರ್ಯರ ಹತ್ರ ಮಗು ಬಿಟ್ಟಿದ್ದು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಮ್ಮ ಪೂರ್ಣಿನೇ ಅವಳ ಮಗಳು ಅಂತ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಪೂರ್ಣಿ, ನನ್ನ ಮನಸ್ಸು ಹೇಳ್ತಾ ಇದೆ ಅವರೇ ನೀನು ಹೆತ್ತೋರು ಅಂತ. ನಿನ್ನನ್ನು ಅನಾಥೆ ಮಾಡಿದ್ದು ಒಂದು ಕಲ್ಲು ಹೃದಯ ಇರ್ಬೋದು, ಅದರ ತಾಯಿ ಕಣ್ಣಲ್ಲಿ ಕಲ್ಮಶ ಇರಲಿಲ್ಲ. ನೀನು ಹೆತ್ತೋರು ನಿನಗೆ ಸಿಕ್ಬಿಟ್ರು ಪೂರ್ಣಿ, ನೀನು ಅನಾಥೆ ಅಲ್ಲ. ಆದರೂ ಇದನ್ನೆಲ್ಲ ಒಪ್ಕೊಳ್ಳೋಕ್ಕೆ ಮನಸ್ಸಿಗೆ ಒಂಥರ ಕಿರಿಕಿರಿ ಆಗ್ತಿದೆ. ನನಗೇನೋ ಅವನು ಹೇಳ್ತಿದ್ದಿದ್ದು ನಿಜ ಅನ್ನಿಸ್ತು. ಇಲ್ದಿದ್ದರೆ ಅವನು ಪೂರ್ಣಿನ ಮಗಳು ಅಂತ ಯಾಕೆ ಹೇಳ್ತಿದ್ದ? ತುಳಸಿಯವ್ರು ಹೇಳಿದ್ರಲ್ಲ ಆಶ್ರಮದಲ್ಲಿ ಏನೇನಾಯಿತು ಅಂತ. ಇದ್ದಕ್ಕಿದ್ದ ಹಾಗೆ ಇಷ್ಟು ದೊಡ್ಡ ಸತ್ಯ ಗೊತ್ತಾಗಿರೋದ್ರಿಂದ ಒಪ್ಕೊಳ್ಳೋಕ್ಕೆ ನಮಗೆ ಕಷ್ಟ ಆಗ್ತಿದೆ. ಆದರೂ ನಮಗೇನಾಗ್ತಿದೆ ಅನ್ನೋದಕ್ಕಿಂತ ಮುಖ್ಯ ಪೂರ್ಣಿ ಮನಸ್ಸಲ್ಲಿ ಏನು ಓಡ್ತಿದೆ ಅನ್ನೋದು. ಅದ್ರ ಬಗ್ಗೆ ನಾನು ಪೂರ್ಣಿ ಹತ್ರ ಆಮೇಲೆ ಮಾತಾಡ್ತೀನಿ. ಹಾಗೆ ಮಾಡುವವಿ. ಬಾಯರ್ಕೆ ಆದವ್ರಿಗೆ ನೀರು ಕೊಟ್ಟರೆ ದಾಹ ಕಡಿಮೆ ಆಗುತ್ತೆ. ಅದೇ ನೀರಲ್ಲಿ ಮುಳುಗಿಸ್ಬಿಟ್ರೆ ಉಸಿರು ಕಡ್ದಾಗತ್ತೆ. ಈಗ ಪೂರ್ಣಿ ಪರಿಸ್ಥಿತಿನೂ ಹಾಗೆ ಆಗಿದೆ. ತಾಯಿ ಯಾರು ಅಂತ ಗೊತ್ತಾದರೆ ದೂರದಿಂದನೇ ನೋಡಿ ಖುಷಿ ಪಡ್ತೀನಿ ಅಂತ ಇದ್ಲು. ಈಗ ಇದ್ದಕ್ಕಿದ್ದಂಗೆ ತಾಯಿನೇ ಎದುರಿಗೆ ಬಂದು ನಿಂತ್ಬಿಟ್ರೆ ಇವಳಿಗೇನು ಅನ್ನಿಸ್ಬೇಡ. ನೀನು ನಿಧಾನವಾಗಿ ಇವಳ ಜೊತೆ ಮಾತಾಡು. ಆದರೆ ಒಂದಂತೂ ಸತ್ಯ, ನಮ್ಮ ಪೂರ್ಣಿಗೆ ಯಾವಾಗಲೂ ಒಳ್ಳೇದಾಗೇ ಆಗತ್ತೆ. ಅವಳು ನಿಜವಾಗ್ಲೂ ಅದೃಷ್ಟವಂತೆ. ಇದೇನಿದು ಖುಷಿಯಾಗಿ ಕುಣಿದಾಡೋ ಹೊತ್ತಲ್ಲಿ ಹೀಗೆ ಮಂಕ ಕೂತಿದ್ದೀರಲ್ಲ? ನನ್ನ ಮನಸ್ಸು ಖುಷಿಯಾಗಿ ಕುಣಿತಾ ಇದೆ ತುಳಸಿಯವರೇ. ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡೋದಕ್ಕೆ ಏನಿದೆ? ಇಂಥ ದೊಡ್ಡ ಸಮಸ್ಯೆ ನೀರು ಕುಡ್ದ ಹಾಗೆ ಬಗೆಹರಿತು. ಬರೀ ನೀರು ಕುಡ್ದಾಗಲ್ಲ, ಜೇನು ಕುಡ್ದಾಗೆ ಅಂತ ಹೇಳಿ. ನಮ್ಮ ಪೂರ್ಣಿ ಜೀವನ ಈ ವಿಷಯದಿಂದ ಸಿಹಿಯಾಗಿದೆ. ಆದರೆ ಏನು ಮಾಧವ್ ಅವರೇ? ಮನುಷ್ಯನ ಮನಸ್ಸು ತುಂಬ ಸೂಕ್ಷ್ಮ ತುಳಸಿಯವರೇ. ನಮ್ಮ ಮನಸ್ಸಿಗೆ ಅತಿಯಾಗಿ ಆಗೋ ನೋವಾಗಲಿ, ಅತಿಯಾಗಿ ಆಗೋ ಸಂತೋಷ ಆಗಲಿ
ಒಂದೇ ಸಾರಿ ಅರಗಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಪೂರ್ಣಿ ಕೂಡ ಅದೇ ಪರಿಸ್ಥಿತಿಲಿರ್ತಾಳೆ. ಅವಳಿಗೆ ಇವೆಲ್ಲ ನಿಜನೋ ಸುಳ್ಳು, ಏನಾಗ್ತಿದೆ, ಯಾಕಾಗ್ತಿದೆ, ಯಾವುದಕ್ಕೂ ಅರ್ಥ ಸಿಗದಿರೋ ಗೊಂದಲದಲ್ಲಿರ್ತಾಳೆ. ಇಷ್ಟು ವರ್ಷಗಳಿಂದ ಸಿಗದಿರೋ ತಂದೆ ತಾಯಿ ಸಡನ್ನಾಗಿ ಕಣ್ಣೆದುರಿಗೆ ಬಂದರೆ, ಅದು ಜೊತೆಯಲ್ಲಿದ್ದವರೇ ಮಾತಾಡ್ಕೊಂಡಿದ್ದವರೇ ತಾವೇ ನಿನ್ನ ತಂದೆ ತಾಯಿ ಅಂತ ಹೇಳಿದ್ರೆ ಅದನ್ನು ಅರಗಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದರೆ ಅವ್ರು ಹೇಳ್ತಾ ಇರೋದೆಲ್ಲ ನಿಜಾನೇ ಮಾಧವ್ ಅವರೇ? ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಇಂಥ ಸಮಯದಲ್ಲಿ ನಾವು ಪೂರ್ಣಿ ಜೊತೆನೇ ಇರಬೇಕಾಗತ್ತೆ. ಅವಳಿಗೆ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದಾಗ್ಲೂ ಅಷ್ಟೇ, ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗಿ ಸಂತೋಷವಾಗಿದ್ದಾಳೆ ಅಂದಾಗಲೂ ಅಷ್ಟೇ, ನಾವು ಯಾವತ್ತೂ ಅವಳಿಗೆ ಬೆಂಬಲವಾಗಿರಲೇಬೇಕು. ಜೀವನ ಒಂಥರ ಉಯ್ಯಾಲೆ ಇದ್ದ ಹಾಗೆ, ಜೋರಾಗಿ ತೂಗಿದಾಗ ಸಂತೋಷನೂ ಆಗುತ್ತೆ, ಭಯನೂ ಆಗುತ್ತೆ. ಸಂತೋಷ ಎಲ್ಲ ಅವಳ್ದಾಗಿರಲಿ, ಭಯ ಬರ್ದಿರೋ ಹಾಗೆ ನಾವು ಅವಳ ಜೊತೆ ಇರಬೇಕು. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಎಲ್ರ ಮನಸ್ಸು ಎಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋತೀರಾ. ನಾನು ನಿಮ್ಮ ಮನಸ್ಸಿಗೆ ಹತ್ರ ಆಗಿದ್ದಕ್ಕೆ ಖುಷಿ ಆಗ್ತಾ ಇದೆ. ನೀವು ಅಷ್ಟೇ, ನೀವು ಎಲ್ಲರೂ ಎಷ್ಟು ಪ್ರೀತಿಯಿಂದ ನೋಡ್ಕೋತೀರಿ. ನಿಮ್ಮಂಥವ್ರ ಪ್ರೀತಿ ಪಡೆಯೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇಷ್ಟು ದಿವಸ ನಾವು ಯಾವ್ದಕ್ಕೆ ಕಷ್ಟಪಡ್ತಾ ಇದ್ವೋ ಅದು ನಮ್ಮ ಕೈಗೆ ಸಿಕ್ತು. ಏನ್ ಮಾವ ಇದು? ತಾತ ಏನಾದ್ರೂ 3 ಹೊತ್ತು ಫ್ರೀಯಾಗಿ ಊಟ ಹಾಕ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಟ್ರಾ? ಚಿನ್ನ ಕೈಗೆ ಸಿಗೋ ಹೊತ್ತಿನಲ್ಲಿ ಅನ್ನದ ವಿಷಯ ಮಾತಾಡ್ತೀಯಲ್ಲ ಮಗುವೆ, ಇದೇನು ಗೊತ್ತಾ? ಡೆತ್ ಸರ್ಟಿಫಿಕೇಟು. ಹೌದಾ? ಅಯ್ಯೋ, ಕೊನೆಗೂ ಸಿಕ್ಬಿಡ್ತಾ? ಸತ್ಯ. ಇದು ಒಂದು ಕೈಗೆ ಸಿಕ್ತಲ್ಲ, ಇನ್ನು ನೋಡ್ತಿರು, ನಿಮ್ಮ ತಾತ ನನಗೆ ಊಟ ಹಾಕೋದೇ ಬೇಡ, ಈ ಮನೇನ ನಿನ್ನ ಹೆಸರಿಗೆ ಮಾಡ್ಕೊಂಡ್ಬಿಡೋದು, ಆಮೇಲೆ ಬ್ಯಾಂಕಲ್ಲಿ ಅಡ ಇಟ್ಟು ಸಾಲ ತಗೊಳ್ಳೋದು, ಹೊಸ ಬಿಸ್ನೆಸ್ ಶುರು ಮಾಡೋದು. ಆ ದುಡ್ಡು ತಗೊಂಡು ಅದನ್ನೆಲ್ಲ ಸೈಟ್ ಮೇಲೆ ಹಾಕಿ ಒಂದಕ್ಕೆ 4ರಷ್ಟು ಲಾಭ ಮಾಡ್ಕೊಳ್ಬೋದು. ಇನ್ಮೇಲೆ ನಿಮ್ಮ ತಾತ ಏನ್ ನಮ್ಗೆ ಊಟ ಹಾಕೋದು? ಇನ್ಮೇಲೆ ಏನಿದ್ರು 5 ಸ್ಟಾರ್ ಊಟ ತರ್ಸೋದು, ಊಟ ಮಾಡೋದು, ಊಟ ತರ್ಸೋದು, ಊಟ ಮಾಡೋದು. ಅಯ್ಯೋ ಮಾವ, ನನಗೆ ಅದನ್ನ ನೆನೆಸ್ಕೊಂಡ್ರೆ ಖುಷಿಲಿ ಕುಡ್ದಾಡ್ಬಿಡ್ಬೇಕು ಅನ್ಸ್ತಿದೆ. ಆದ್ರೆ ಇದೆಲ್ಲ ಆಗೋದು ಯಾವಾಗ? ಆಗತ್ತೆ. ಈ ಡೆತ್ ಸರ್ಟಿಫಿಕೇಟ್ ನಮ್ಮ ಕೈಗೆ ಬಂತಲ್ಲ, ಇನ್ನು ಮುಂದೆ ಏನೇನಾಗಬೇಕೋ ಎಲ್ಲವೂ ತಾನಾಗೆ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಬಂದ್ರೆ? ನಿಮ್ಮ ಜನ್ಮಕ್ಕೆ ಇಷ್ಟ. ನಿಮ್ಮನ್ನು ಮನುಷ್ಯರು ಅಂದ್ಕೊಂಡಿದ್ನಲ್ಲ ನಾನು. ಮನುಷ್ಯರಲ್ಲ, ಮೃಗಗಳು ಇಂಥ ಕೆಲಸನ ಮಾಡೋದು. ನಾವೇನ್ ಮಾಡಿದ್ವಿ? ಏನು ಮಾಡಿದ್ವಿ ಅಂತ ಕೇಳ್ತಾ ಇದ್ದೀಯಾ? ಹೇಳ, ಏನು ಮಾಡಿದ್ರಿ ಅಂತ. ನೀವೇ ಹೇಳಿ, ನನ್ನ ಮಗಳು ನಂಗೆ ಸಿಗ್ತಾಳ? ಇರೋ ಸತ್ಯ ಹೇಳಿ ಇಲ್ಲಿಂದ ಹೋದ್ಮೇಲೆ 1 ನಿಮಿಷ ಕಳೆಯೋದು ಕಷ್ಟ ಆಗ್ಬಿಟ್ಟಿತ್ತು.
ಯಾವಾಗ ಮತ್ತೆ ಇಲ್ಲಿಗೆ ಬರ್ತೀನೋ ನನ್ನ ಮಗಳನ್ನ ನೋಡ್ತೀನೋ ಅನಿಸ್ಬಿಟ್ಟಿತ್ತು. ಪೂರ್ಣಿ ಏನಾದರೂ ಹೇಳಿದ್ಲಾ? ನಿಮ್ಮ ಸಂಕಟ ನನಗೆ ಅರ್ಥ ಆಗತ್ತೆ. ನಾವು ಇದುವರೆಗೂ ಪೂರ್ಣಿನೇನು ಕೇಳಿಲ್ಲ. ಈಗ ನೀವು ಬಂದಿದ್ದೀರಲ್ಲ, ನೀವೇ ಮಾತಾಡಿ. ದೀಪಿಕಾ, ಪೂರ್ಣಿನ ಕರಿ. ಆದರೂ ಕೆಟ್ಟಗಳಿಗೆ ದುರಾದೃಷ್ಟ ಅಂತ ಹೆತ್ತ ಮಗಳನ್ನೇ ದೂರ ಮಾಡಿದೆಯಲ್ಲ, ಹೇಗೆ ಮನಸ್ಸು ಬಂತು ಜನಾರ್ದನ್? ತಪ್ಪು ಮಾಡುವಾಗ ಮನಸ್ಸು ಕಲ್ಲಾಗಿರುತ್ತೆ. ಆಗ ನಾನು ಮನುಷ್ಯ ಆಗಿರಲಿಲ್ಲ. ಅವತ್ತು ಮಾಡಿದ ತಪ್ಪಿಗೆ ಇವತ್ತು ನಾನು ಹೊಂದ್ಕೋತಾ ಇದ್ದೀನಿ. ಪೂರ್ಣಿ, ಯಾಕಮ್ಮ ಇನ್ನು ನಿನ್ನ ಮನಸ್ಸು ನಮ್ಮಿಬ್ರನ್ನ ಅಪ್ಪ ಅಮ್ಮ ಅಂತ ಒಪ್ಕೋತಾ ಇಲ್ವಾ? ಹೇಗೆ ಒಪ್ಕೊಳ್ಳೋದು ಮನಜ? ಏನೋ ಗೊತ್ತಿಲ್ಲದಿರೋ ಒಂದು ಚಿಕ್ಕ ಮಗುನ ಅನಾಥವಾಗಿ ಬಿಟ್ಟು ಹೋದೋನು ನಾನು. ನನ್ನ ಮೇಲೆ ಅವಳ ಕೋಪ ಇದ್ದೇ ಇರುತ್ತೆ ಅಲ್ವಾ ಪೂರ್ಣಿ? ನೋಡು ಮಗಳೇ, ನೀ ನನಗೆ ಏನು ಶಿಕ್ಷೆ ಬೇಕಾದ್ರೂ ಕೊಡು, ನಾನು ಕೊಂದುಬಿಡು. ಆದರೆ ಒಂದೇ ಒಂದು ಸಲ ನನ್ನ ಅಪ್ಪ ಅವಳ ಅಮ್ಮ ಅಂತ ಒಪ್ಕೋ. ಪೂರ್ಣಿ, ಏನಾದರೂ ಮಾತಾಡು. ನಿಂಗೆ ಏನು ಅನಿಸ್ತಿದೆ ಅದನ್ನಾದರೂ ಹೇಳು. ನನಗೇನು ತೋರಿಸ್ತಿಲ್ಲ ಮಾವ. ನನ್ನ ಕಲ್ಪನೆಯಲ್ಲಿ ಅಪ್ಪ ಅಮ್ಮ ಅಂದರೆ ಮುಖದ ಪರಿಚಯನೇ ಇಲ್ದಿರೋ ನೆರಳುಗಳು ಅಷ್ಟೇ ಕಾಣ್ತಿದ್ವು. ಆದರೆ ಈಗ ಇದ್ದಕ್ಕಿದ್ದಾಗೆ ನಿನ್ನ ಹೀಯಾಡಿಸಿ ಮಾತಾಡಿದವನು ಇವಾಗ ಅಪ್ಪ ಅಂತೀಯಾನೆ. ಅದನ್ನು ಒಪ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲಮ್ಮ. ಹೋಗ್ಲಿ ಬಿಡು, ಅಪ್ಪನ ಹತ್ರ ಬೇಜಾರಿದ್ರೆ ಏನೂ ಹೇಳಬೇಡ. ಅಟ್ಲೀಸ್ಟ್ ನಿಮ್ಮ ಅಮ್ಮನ ಹತ್ರ ಮಾತಾಡು. ಅವಳ ಹೃದಯ ನಿಂಗೋಸ ತುಡಿತಾ ಇದೆ. ಏನಿದ್ರು ಅವಳ ಹತ್ರ ಹೇಳು. ಹೌದು ಪೂರ್ಣಿ, ಹೋಗಿ ಒಂದ್ಸಲ ಅವ್ರ ಜೊತೆ ಮಾತಾಡು. ನಿನ್ಗನ್ಸಿದ್ದೆಲ್ಲ ಮನಸ್ಸು ಬಿಚ್ಚಿ ಹೇಳು. ಹೌದು ಪೂರ್ಣಿ, ನಿನ್ನಷ್ಟೇ ನೋವು, ನಿನ್ನಷ್ಟೇ ಸಂಕಟ ಅವ್ರಿಗೂ ಇರುತ್ತೆ. ಅವ್ರ ಜೊತೆ ಮಾತಾಡು. ಬಾ ಪೂರ್ಣಿ. ಇದೇನು ಮಾನ ಮರ್ಯಾದೆ ಇರೋಂಥವ್ರು ಮಾಡೋ ಕೆಲಸನ? ನರಕಕ್ಕೆ ಹೋಗ್ತೀರಾ ನೀವಿಬ್ರು? ತಾತ, ಈಗ ಏನಾಯ್ತು ಅಂತ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತಾ? ಹುಟ್ಟು ಸಾವಿನ ಬಗ್ಗೆ ಅರ್ಥ ಗೊತ್ತೇನ್ರೋ ನಿಮಗೆ? ನಿಮಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನೀವು ಬದುಕಿದ್ದು ಸತ್ತಾಗಿರೋರು. ನೀವು ಮನುಷ್ಯನ ಹುಟ್ಟು, ಮನುಷ್ಯನ ಸಾವು ಭಗವಂತನ ಸಂಕಲ್ಪ ಕಾಣು. ಅದೆರಡು ಅವನು ಕೊಟ್ಟಿರೋ ವರ. ಇಂಥ ತಪ್ಪು ಮಾಡಿರೋ ನೀವು, ನಿಮ್ಮನ್ನ ಭಗವಂತ ಖಂಡಿತ ಕ್ಷಮಿಸಲ್ಲ. ನರಕಕ್ಕೆ ಹೋಗ್ತಿರೋ. ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ಏನೋ ಮಾಡಕ್ಕೆ ಹೋಗಿ ಏನೇನೋ ಆಗೋಯ್ತು. ನೀವು ಮಾಡಿರೋಂಥ ತಪ್ಪು ಕ್ಷಮಿಸೋಂಥದ್ದೇ ಅಲ್ಲ. ನಿಮ್ಮ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು ನೀವು. ಅಲ್ಲ, ನಿಮ್ಮ ಓನರ್ ಸತ್ರು ಅಂತ ಸಂಸ್ಕಾರ ಮಾಡಿಬಿಟ್ಟು ಬಂದ್ರಲ್ಲ, ಆಮೇಲಿನ ಕಾರ್ಯಗಳನ್ನೆಲ್ಲ ಮಾಡಿದ್ರ ನೀವು? ಇದೆಲ್ಲ ಮಹಾಪಾಪ ಅಲ್ವಾ? ತಾತ, ನೀನು ಈ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ಇನ್ನೇನು ಮತ್ತೆ, ಇದು ಮಾತಾಡದೆ ಬಿಡೋ ಅಂಥ ವಿಷಯನ ಇದು? ಮಾಡೋ ಕೆಲಸನ ಸರಿಯಾಗಿ ಮಾಡೋದಕ್ಕೆ ಏನು ರೋಗ ನಿಮಗೆ? ಸಂಸ್ಕಾರದ ವಿಷಯದಲ್ಲಿ ತಾತ್ಸಾರ ಮಾಡ್ತಾರ. ಹೀಗೆ ಕೆಲಸನ ಅರ್ಧಂಬರ್ಧ ಮಾಡಿದ್ರೆ ಪಾಪ ಆ ಮನುಷ್ಯನಿಗೆ ಮೋಕ್ಷ ಎಲ್ಲಿ ಸಿಗುತ್ತೆ? ಮೊದಲು ಹೋಗಿ ಮುಂದಿನ ಕಾರ್ಯನೆಲ್ಲ ಮಾಡಿ
ಎಳ್ಳು ನೀರು ಬಿಟ್ಟು ಬನ್ನಿ. ಅದಕ್ಕೇನಂತ ಎಳ್ಳು ನೀರು ತಾನೆ ಬಿಡ್ತೀವಿ. ಸೊಸೆ ಬುದ್ಧು, ಮೊದಲಿನಿಂದ ಜಾಗ ಖಾಲಿ ಮಾಡೋಣ. ಅಲ್ಲಿ ಹೋಗಿ ಎಳ್ಳು ನೀರು ಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ. ನಿಂತ್ಕೊಳ್ಳೋ. ಏನದು ಕೈಯಲ್ಲಿ? ನನ್ನ ಸ್ಕೂಲ್ ಸರ್ಟಿಫಿಕೇಟು. ಸ್ಕೂಲ್ ಸರ್ಟಿಫಿಕೇಟು. ಸ್ಕೂಲ್ ಸರ್ಟಿಫಿಕೇಟ್ ಈಗ ಇಟ್ಕೊಂಡು ಏನಪ್ಪ ಮಾಡ್ತೀಯ ನೀನು? ಅಯ್ಯೋ, ಇದನ್ನ ಹಿಡ್ಕೊಂಡು ಕೆಲಸ ಹುಡುಕ್ತಾ ಇದ್ದೀನಿ. ರಸ್ತೆ ರಸ್ತೆ ಆಫೀಸ್ ಅಲಿತಾ ಇದ್ದೀನಿ. ನನಗೊಂದು ಕೆಲಸ ಕೊಡಿ ಅಂತ ಬೇಡ್ಕೋತಾ ಇದ್ದೀನಿ. ಕೆಲಸ ಸಿಕ್ಕಿದ್ರೆ ಸಂಬಳ ಸಿಕ್ಕಿದ್ರೆ ಊಟ ಸಿಕ್ಕಿದ್ರೆ ಆರೋಗ್ಯ ಸಿಕ್ಕಿದ್ರೆ ನೆಮ್ಮದಿ. ಅದಕ್ಕೋಸ್ಕರ ಅಲಿತಾ ಇದ್ದೀನಿ. ಕೊಡಿ ಸ್ವಾಮಿ. ಕೊಟ್ಟ ಕೆಲಸನ ಸರಿಯಾಗಿ ಮಾಡೋಕ್ಕಾಗದೆ ಹೋದರೆ ಹೊಟ್ಟೆ ಬಟ್ಟೆಗೆ ಅಲ್ದಾಡಲೇಬೇಕು. ಅದೇನು ಮಾಡ್ತೀರೋ ಏನು. ಕೊಟ್ಟ ಕೆಲಸ ಕರೆಕ್ಟಾಗಿ ಮಾಡ್ತೀವಿ. ಸೊಸೆ ಬುದ್ಧು, ಎಳ್ಳು ನೀರು ಬಿಡೋಣ ಬಾಮ್ಮ. ತಾತ, ಇವರಿಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಿದ್ದಾರೆ ಅನಿಸ್ತಿದೆ. ಹೌದು ಸೊಗಲಾಡಿ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಯಾವುದಕ್ಕೂ ಇವ್ರ ಮೇಲೆ ಒಂದು ಕಣ್ಣು ಇಟ್ಟಿರಬೇಕು. ಪೂರ್ಣಿ, ನನಗೆ ನಿನ್ನ ಕಣ್ಣುಗಳು ತುಂಬ ಇಷ್ಟ. ನೀನು ಮಗುವಾಗಿದ್ದಾಗ ಆ ಪುಟ್ಟ ಬಟ್ಲ ಗಣ್ಣುಗಳನ್ನು ನಾನು ಎಷ್ಟು ಮುದ್ದಾಡಿದ್ದೀನೋ ನನಗೆ ಗೊತ್ತು. ಈಗಲೂ ನೋಡು, ಆ ಕಣ್ಣುಗಳು ಹಾಗೇ ಇದೆ. ಅದಕ್ಕೆ ಅನಿಸುತ್ತೆ ನಿನ್ನ ನೋಡಿದಾಗಲೆಲ್ಲ ನನ್ನ ಒಳಗಡೆ ಏನೋ ಒಂಥರ ಒತ್ತಾಟ ನಡೀತಿತ್ತು. ನನ್ನ ಮನಸ್ಸಿನಲ್ಲಿ ಹೇಳ್ಕೊಳಕ್ಕಾಗ್ತಿರೋಂಥ ಭಾವನೆ. ಪೂರ್ಣಿ, ನೀನು ಜೊತೆಗಿದ್ದಾಗೆಲ್ಲ ಹೊತ್ತೆ ಹೋಗೋದು ಬೇಡ, ಹೀಗೆ ಇದ್ಬಿಡೋಣ ಅನಿಸ್ತಿತ್ತು. ಆದರೆ ಯಾಕೆ ಹಾಗೆ ಅನಿಸ್ತಿತ್ತು ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ. ನನ್ನ ಕಣ್ಣು ನೀನನ್ನು ಕಂಡು ಹಿಡಿದೇ ಇರ್ಬೋದು, ಆದರೆ ಕರ್ಲು ಯಾವತ್ತೋ ನೀನೇ ನನ್ನ ಮಗಳು ಅಂತ ಕಂಡು ಹಿಡಿದ್ಬಿಟ್ಟಿದೆ. ಪೂರ್ಣಿ, ನೀನನ್ನು ಕಳ್ಕೊಂಡ ದಿನ ನನ್ನ ಜೀವನ ಹೋದಾಗ ಅನಿಸ್ತಿತ್ತು ಗೊತ್ತಾ. ಮಗು ತನ್ನ ಹೊಟ್ಟೆಲಿದೆ ಅಂತ ಗೊತ್ತಾದ ಕ್ಷಣದಿಂದ ತಾಯಾದಳು ಆ ಮಗು ಜೊತೆ ಮಾತಾಡೋಕೆ ಶುರು ಮಾಡ್ತಾಳೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಆ ಮಗುನೇ ತನ್ನ ಪ್ರಪಂಚ ಅನ್ಕೊಂಡು ಆ ಮಗು ಪ್ರಪಂಚಕ್ಕೆ ಬರೋ ತನಕ ಕಾಯ್ತಿರ್ತಾಳೆ. ಇಷ್ಟೆಲ್ಲ ಆದ್ಮೇಲೆ ಹುಟ್ಟಿದ ಮುದ್ದಾದ ಮಗುನ ಬಿಟ್ಕೊಡೋದು ಎಷ್ಟು ಕಷ್ಟ ಗೊತ್ತಾ ಪೂರ್ಣಿ. ನಾನು ಅನುಭವಿಸಿದ ನೋವು ನನಗಷ್ಟೇ ಗೊತ್ತು. ಆದರೆ ನೀನು ಪಟ್ಟ ಕಷ್ಟದ ಮುಂದೆ ನನ್ನ ನೋವು ಏನೂ ಅಲ್ಲ ಪೂರ್ಣಿ. ಇಷ್ಟು ವರ್ಷ ಒಂಟಿಯಾಗಿ ಅನಾಥೆಯಾಗಿ ನೀನು ಎಷ್ಟು ಕಣ್ಣೀರು ಹಾಕಿದೆಯೋ ಏನೋ. ನೀನು ಪಟ್ಟ ನೋವುಗಳಿಗೆ ಸಾಂತ್ವನ ಹೇಳುವಷ್ಟು ದೊಡ್ಡ ಪದಗಳು ನನಗೆ ಗೊತ್ತಿಲ್ಲ ಪೂರ್ಣಿ. ಆದರೆ ಹೆತ್ತ ಮಗಳ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಕ್ಷಮಿಸ್ಬಿಡು ಪೂರ್ಣಿ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಕಣ್ಣಿಲ್ಲದೆ ಇರೋರಿಗೆ ಬಣ್ಣಗಳು ಅಂದರೆ ಅದು ಬರೀ ಹೆಸರುಗಳಷ್ಟೇ ಆಗಿರುತ್ತೆ. ಅದೇ ಥರ ನನಗೂ ತಂದೆ ತಾಯಿ ಪ್ರೀತಿನೇ ಗೊತ್ತಿಲ್ಲದೆ ಬೆಳೆದಿರೋಳಿಗೆ ತಂದೆ ತಾಯಿ ಅಂದರೆ ಜನ್ಮ ಕೊಟ್ಟಿರೋ 2 ಜೀವಗಳಂತ ಅಷ್ಟೇ ಗೊತ್ತಿತ್ತು. ನೀವೇ ಹೇಳ್ದಾಗೆ ಅಳುವಾಗ, ಊಟ ಮಾಡುವಾಗ, ಸ್ಕೂಲಿಗೆ ಹೋದಾಗ, ನಾನು ಬೆಳೆದು ದೊಡ್ಡೋಳಾದಾಗ ಅಮ್ಮ ಬೇಕು ಅಂತ ಅಂದ್ಕೊಂಡಿದ್ದಂತೂ ಸುಳ್ಳಲ್ಲ. ಆ ಟೈಮಲ್ಲಿ ಅಪ್ಪ ಅಮ್ಮ ಬೇಕು ಅಂತ ಹತ್ತಿದ್ದೀನಿ. ನನ್ನ ಅಪ್ಪ ಅಮ್ಮ ಯಾಕೆ ನನ್ನನ್ನು ಬಿಟ್ಟು ಹೋದ್ರು ಅಂತ ಕೋಪ ಮಾಡ್ಕೊಂಡಿದ್ದೀನಿ. ಅಪ್ಪ ಅಮ್ಮನ ನೋಡಲೇಬೇಕು ಅಂತ ನನಗೆ ನಾನೇ ಹಠ ಮಾಡಿದ್ದೀನಿ. ಆದರೆ ಆ ಹಠಕ್ಕೆ ಅರ್ಥನೇ ಇರಲಿಲ್ಲ. ಯಾಕೆ ಅಂದರೆ
ಅದನ್ನು ಕೇಳೋರು ಯಾರೂ ಇರಲಿಲ್ಲ. ಪೂರ್ಣಿ, ಇಷ್ಟು ವರ್ಷ ಹೆತ್ತೋರ್ ಪ್ರೀತಿನ ಪಡ್ಕೊಳ್ಳೋ ಯೋಗ್ಯತೆ ನನಗಿರಲಿಲ್ಲ ಅನ್ಸುತ್ತೆ. ಇಲ್ಲಮ್ಮ, ನಿನ್ನಂಥ ಮಗಳ ಜೊತೆ ಬದುಕೋ ಅದೃಷ್ಟ ನಮಗಿರ್ಲಿಲ್ಲ. ಅದಕ್ಕೆ ಸತ್ಯ ಗೊತ್ತಾದ್ಮೇಲೆ ನಿನ್ನ ಬಾಯಿಂದ ಅಮ್ಮ ಅಂತ ಕರ್ಸ್ಕೋಬೇಕು ಅಂತ ಒಂದೊಂದು ಕ್ಷಣನೂ ಕಾಯ್ತಾ ಇದ್ದೀನಿ. ನಿನ್ನ ಮನ್ಸಾರೆ ನನ್ನನ್ನು ಅಮ್ಮ ಅಂತ ಒಪ್ಕೊಂಡ್ಮೇಲೆ ಅಮ್ಮ ಅಂತ ಕರಿ, ಪರವಾಗಿಲ್ಲ. ಸಾಯೋವರೆಗೂ ಬೇಕಾದ್ರು ನಾನು ಅದಕ್ಕೋಸ್ಕರ ಕಾಯೋದಕ್ಕೆ ಸಿದ್ಧವಾಗಿದ್ದೀನಿ ಪೂರ್ಣಿ.